Question number 2 on preparation of statement of profit and loss. ಇದು 6 ಮಾರ್ಕಿನ ಪ್ರಶ್ನೆ. ಓಕೆ, from the following details you are required to prepare statement of profit and loss for the year ended 31st March 2018 as per schedule 3 of the Companies Act 2013. ಸೊ ಅದರ ಪ್ರಕಾರ ನಾವು ಫಾರ್ಮೆಟನ್ನು ಹಾಕ್ಕೊಂಡ್ಬಿಟ್ವಿ. ಓಕೆ, ಇನ್ನು 1 by 1 ತುಂಬ್ಕೊಂತ ಹೋಗೋಣಂತ. ಫಸ್ಟ್ ನೋಡ್ರಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟೈತ್ರಿ? 40,000 ರೂಪೀಸ್ ಐತಿ. ಸೊ ಇದು ಎಲ್ಲಾದರೂ ಬರ್ತೈತಿ ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ? ನೋಡ್ರಿ, ಎಲ್ಲರೂ ಐತೆ ಬರೀ ಇಲ್ಲ, ಅದು ಅಸೆಟ್, ಅದು ಅದಲ್ಲ, ಅದು ಬ್ಯಾಲೆನ್ಸ್ ಶೀಟ್ ಒಳಗೆ ಬರ್ತಿತ್ತು. ಆದರೂ ಕೊಟ್ಟಾನ, ಮುಂದೆ ಅದಕ್ಕೆ ಏನಾದರೂ ಬೇರೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿರ್ಬೋದು. ಆಮೇಲೆ ಫರ್ನಿಚರ್ ಅವಶ್ಯಕತೆ ಇಲ್ಲ, ಹೌದಲ್ಲ. ಆಮೇಲೆ ಶೇರ್ ಕ್ಯಾಪಿಟಲ್ ಅವಶ್ಯಕತೆ ಇಲ್ಲ. ಆಮೇಲೆ ಸೇಲ್ಸ್ ಎಷ್ಟೈತ್ರಿ? ಸೇಲ್ಸು 3 lakhs. ಆದರೆ ನೆಟ್ ಸೇಲ್ಸು ಗ್ರಾಸ್ ಸೇಲ್ಸು ಏನೂ ಹೇಳಿಲ್ಲ. ಮುಂದೆ ಏನಾದರೂ ಕೊಟ್ಟ ನೋಡ್ರಿ ಸೇಲ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಪರ್ಚೇಸಸ್, ಟ್ರೇಡ್ ಪೇಬಲ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಅಮರ್ಟೈಸೇಷನ್ ಆಫ್ ಗುಡ್ವಿಲ್, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್, ಟ್ಯಾಕ್ಸ್ ಏನೂ ಕೊಟ್ಟಿಲ್ಲ. ಹಂಗಾರೆ ಅದೇ ನಾವು ಏನು ತಿಳ್ಕೊಬೇಕು? ಸೇಲ್ಸು ನೆಟ್ ಸೇಲ್ಸ್ ಅಂತ ತಿಳ್ಕೊಬೇಕು. ಹಂಗಾರೆ ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್, ಅದೇ ನೆಟ್ ಸೇಲ್. ಆಮೇಲೆ ಎಕ್ಸೈಸ್ ಡ್ಯೂಟಿ ಕೊಟ್ಟಿಲ್ಲ. ಸೊ ಹೀಗಾಗಿ ಅದೇ ನಾವು ಏನಂತ ತಿಳ್ಕೊಬೇಕು? ರೆವೆನ್ಯೂ ಫ್ರಾಮ್ ಆಪ್ರೇಷನ್ ಅಂತದು. ನಾವು ಹಿಂದಿನ ಕ್ವಶನ್ ಡೈರೆಕ್ಟಾಗಿ ಇಲ್ಲಿ ಬರ್ತಿದ್ವಿ, ಹೌದಲ್ಲ. ಈಗ ಮತ್ತೊಂದು ರೀತಿಯಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಗ್ರಾಸ್ ರೆವೆನ್ಯೂ ಫ್ರಾಮ್ ಆಪ್ರೇಷನ್ ಎಷ್ಟು ರೀ? 3 ಲಕ್ಷ ಅಲ್ಲ? 3 ಲಕ್ಷ. ಇನ್ನು ಎಕ್ಸೈಸ್ ಡ್ಯೂಟಿ ಕೊಟ್ಟಿಲ್ಲ, ಡ್ಯಾಶ್. ಹಂಗಾರೆ ಎಷ್ಟು ಉಳಿತು? 3 ಲಕ್ಷ. ಇದನ್ನು ನಾವು ಏನಂತ ತಿಳ್ಕೊಣ? ರೆವೆನ್ಯೂ ಫ್ರಾಮ್ ಆಪ್ರೇಷನ್ ನೆಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಆಮೇಲೆ ಅದರ್ ಇನ್ಕಮ್ ಏನಾದರೂ ಕೊಟ್ಟಾನೆ ನೋಡ್ರಿ ಕ್ವಶನ್ ಒಳಗೆ. ಸುಮ್ಮನೆ ಹೆಚ್ಚುವರಿ ಮಾಹಿತಿ ಕೊಟ್ಟಾನೆ. ನಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ತಯಾರು ಮಾಡಲಿಕ್ಕೆ ಇಷ್ಟೆಲ್ಲ ಮಾಹಿತಿ ಅವಶ್ಯಕತೆ ಇಲ್ಲ. ಅವ ಬ್ಯಾಲೆನ್ಸ್ ಶೀಟ್ ನಾವು ಕೆಲವೊಂದು ಐಟಮ್ಸ್ಗಳನ್ನು ಸೇರಿಸೋಣ ಕನ್ಫ್ಯೂಷನ್ ಮಾಡೋಕ್ಕೆ. ಸೊ ಅದಕ್ಕಾಗಿ ನಾವು ಕೇರ್ಫುಲ್ ಆಗಿರಬೇಕು. ಅದರ್ ಇನ್ಕಮ್ ಯಾವುದು ಕೊಟ್ಟಿಲ್ಲ. ಹಂಗಾರೆ ಅದರ್ ಇನ್ಕಮ್ ಯಾವುದು ಕೊಟ್ಟಿಲ್ಲ ಅಂತಂದರೆ ಅದರ್ ರೆವೆನ್ಯೂಗೆ ನಾವೇನು ಮಾಡಬೇಕು? ಡ್ಯಾಶ್ ಅಂತ ಹಾಕಬೇಕು. ಇನ್ನು ಟೋಟಲ್ ಮಾಡಿದರೆ ಎಷ್ಟು ಬಂತು ನೋಡ್ರಿ? 3 lakhs. ಸೊ ಇದು ಏನಾಗ್ತಿದ್ದು? ಟೋಟಲ್ ರೆವೆನ್ಯೂ ಎ. ಟೋಟಲ್ ರೆವೆನ್ಯೂ ಎ ಆಯ್ತು. ಇನ್ನು ಎಕ್ಸ್ಪೆನ್ಸಸ್ಸು ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್. ನಾವು ಕ್ವಶನ್ ಓದಿದರೆ ಎಲ್ಲಿಯೂ ಸಹ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿಲ್ಲ, ಡ್ಯಾಶ್ ಹಾಕಿ. ಆಮೇಲೆ ಪರ್ಚೇಸ್ ಆಫ್ ಗೂಡ್ಸ್ ಕೊಟ್ಟಾನ ನೋಡ್ರಿ. ಕೊಟ್ಟಾನ್ರಿ ಪರ್ಚೇಸಸ್ ಅಂತ ಕೊಟ್ಟಾನ ಅಂದ್ರೆ ಎಷ್ಟು? 1,80,000. ಅದು ನೆಟ್ಟು ಗ್ರಾಸು ಏನು ಹೇಳಿಲ್ಲ. ಸೊ ಅದನ್ನು ನಾವು ನೆಟ್ ಅಂತ ತಿಳ್ಕೊಣ. ಸೊ ಹಂಗಾರೆ ಪರ್ಚೇಸಸ್ ಆಫ್ ಗೂಡ್ಸ್ 1,80,000. 1,80,000. ಆಮೇಲೆ ನೆಕ್ಸ್ಟು ಚೇಂಜಸ್ ಇನ್ ದ ಇನ್ವೆಂಟ್ರಿ ಅಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾನೆ ನೋಡ್ರಿ. ಎಲ್ಲಿ ಕೊಟ್ಟಿಲ್ಲ, ಹಂಗಾರೆ ಅದಕ್ಕೆ ನೀವು ಡ್ಯಾಶ್ ಹಾಕ್ರಿ. ನಂತರ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಕೊಟ್ಟಾನೆ ನೋಡ್ರಿ. ಎಲ್ಲಿ ಕೊಟ್ಟಿಲ್ಲ. ಕೊಟ್ಟಾನ? ಕೊಟ್ಟಿಲ್ಲ. ಸೊ ಹಂಗಾರೆ ಅದು ಸಹ ಡ್ಯಾಶ್ ಹಾಕ್ರಿ. ಇದು ಎಂಥ ಕಂಪ್ನಿ ರೀ? ಎಂಪ್ಲಾಯೀಸ್ ಇಲ್ದಂಗೆ, ಹೌದಲ್ಲ. ಕಂಪ್ನಿ ಅಂದರೆ ಎಂಪ್ಲಾಯೀಸ್ ಇರಲೇಬೇಕು, ಇರಲಿಲ್ಲ. ನಿಮಗೆ ಬೇರೆ ಬೇರೆ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಆ ಥರ ಕೊಟ್ಟಾರ. ಆಮೇಲೆ ಫೈನಾನ್ಸ್ ಕಾಸ್ಟ್ ಕೊಟ್ಟಾನೇನು ನೋಡ್ರಿ. ಕೊಟ್ಟಾನ್ರೆ? ಕೊಟ್ಟಿಲ್ಲ. ಫೈನಾನ್ಸ್ ಕಾಸ್ಟ್ ಅಂದರೆ ನಾ ಏನು ಹೇಳಿದ್ದೆ? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಇಂಟ್ರೆಸ್ಟ್ ಆನ್ ಲೋನ್ ಅಂಥವೆಲ್ಲ ಇಲ್ಲಿ ಬರ್ತಾವೆ. ಐತೆ ನೋಡ್ರಿ. ಐತೆ ನೋಡ್ರಿ. ಏನೈತಿ? ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಐತಿ, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಐತಿ. 2 ಅದಾವೆ. ಹಂಗಾರೆ ಏನು ಮಾಡಬೇಕು? ನೋಟ್ ಮಾಡಬೇಕು. ಸೊ ಅದಕ್ಕಾಗಿ ನೋಟ್ ನಂಬರ್ 1 ಫೈನಾನ್ಸ್ ಕಾಸ್ಟ್. ಫಸ್ಟ್ ಇಂಟ್ರೆಸ್ಟ್ ಆನ್ ಏನೈತ್ರಿ? ಫಸ್ಟು ಡಿವೆಂಚರ್ಸ್ ಎಷ್ಟೈತ್ರಿ? 30,000. ಆಮೇಲೆ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಅಂದರೆ ಸಾಲ ತರೋದು, ಹೌದಲ್ಲ. ಎಷ್ಟೈತ್ರಿ? 20,000. ಟೋಟಲ್ ಎಷ್ಟಾತ್ರಿ?
50,000. ಇದು ನೋಟ್ ನಂಬರ್ 1. ಹಂಗಾರೆ ಫೈನಾನ್ಸ್ ಕಾಸ್ಟ್ ಮುಂದ್ಗಡೆ ನೋಟ್ ನಂಬರ್ 1 ಅಂತ ಬರೀರಿ. ಹಂಗಾರೆ ಉಳಿದು ಎಲ್ಲ ಡ್ಯಾಶ್ ಹಾಕ್ಬೇಕಾ? ನಾವು ಹಾಕಿಲ್ಲ, ಡ್ಯಾಶ್ ಹಾಕಬೇಕು. ಹಂಗೆ ಎಷ್ಟು ಬಂತ್ರಿ ಅದು? 50,000 ಅಲ್ಲ? 50,000. ನೆಕ್ಸ್ಟ್ ಬಂತು ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್. ಕೊಟ್ಟಾನೆ ನೋಡ್ರಿ, ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 4,000, ಅಮರ್ಟೈಸೇಷನ್ ಆಫ್ ಗುಡ್ ವಿಲ್ 6,000. ಹಂಗಾರೆ ಮತ್ತೆ 2 ಐಟಮ್ ಕೊಟ್ಟಾನ. ಹಂಗಾರೆ ಏನು ಮಾಡಬೇಕು? ನೋಟ್ ಮಾಡಬೇಕು. ನೋಟ್ ನಂಬರ್ 2, ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಇನ್ ಕೇಸ್ ಆಫ್ ಫಿಕ್ಸ್ಡ್ ಅಸೆಟ್. ನಾವು ಇಂಗ್ಲೀಷ್ ಒಳಗೆ ಸೌಕಳಿಗೆ ಡಿಪ್ರಿಸಿಯೇಷನ್ ಅಂತೀವಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಇದ್ದಾಗ ಅಮರ್ಟೈಸೇಷನ್ ಅಂತೀವಿ. ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್ಟು. ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ನೋ ಬದಲಾಗಿ ಅಮರ್ಟೈಸೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಇನ್ನು ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಅದ್ರಾಗ ಏನು ಕೊಟ್ಟಾನ್ರಿ? ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟೈತ್ರಿ? 4,000. ಆಮೇಲೆ ಏನೈತಿ? ಅಮರ್ಟೈಸೇಷನ್ ಆಫ್ ಗುಡ್ ವಿಲ್ ಎಷ್ಟೈತ್ರಿ? 6,000. ಹಂಗಾರೆ ಟೋಟಲ್ ಎಷ್ಟಾಯ್ತು? 10,000. ಸೊ ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಮುಂದ್ಗಡೆ ನೋಟ್ ನಂಬರ್ 2 ಅಂತ ಬರೀರಿ, 10,000 ಅಂತ ಬರೀರಿ. ಓಕೆ. ದೆನ್ ಅದರ್ ಎಕ್ಸ್ಪೆನ್ಸಿಸ್ ಏನಾದರೂ ಅದಾವ ನೋಡಬೇಕು. ಮತ್ತು ಬೇರೆ ಏನಾದರೂ ಎಕ್ಸ್ಪೆನ್ಸಸ್ ಉಳ್ಕೊಂಡು ನೋಡ್ರಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬರೋದಿಲ್ಲ, ಫರ್ನಿಚರ್ ಬರೋದಿಲ್ಲ, ಶೇರ್ ಕ್ಯಾಪಿಟಲ್ ಬರೋದಿಲ್ಲ, ಸೇಲ್ಸ್ ತೊಗೊಂಡ್ವಿ, ಪರ್ಚೇಸ್ ತೊಗೊಂಡ್ವಿ, ಟ್ರೇಡ್ ಪೇಬಲ್ಸ್ ಬ್ಯಾಲೆನ್ಸ್ ಶೀಟ್ ಒಳಗೆ ಬರ್ತೈತಿ, ಡಿಪ್ರಿಸಿಯೇಷನ್ ತೊಗೊಂಡ್ವಿ, ಅಮರ್ಟೈಸೇಷನ್ ತೊಗೊಂಡ್ವಿ, ಇಂಟ್ರೆಸ್ಟ್ ಆನ್ ಬಾರೋಂಗ್ಸ್ ತೊಗೊಂಡ್ವಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ತೊಗೊಂಡ್ವಿ, ಇನ್ನು ಉಳಿತು ಟ್ಯಾಕ್ಸ್. ಹಂಗಾರೆ ಯಾವ ಬೇರೆ ಅದರ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ ಅದರ್ ಎಕ್ಸ್ಪೆನ್ಸಸ್ಗಳ ಮುಂದ್ಗಡೆ ಡ್ಯಾಶನ್ನು ಹಾಕಿ ಟೋಟಲ್ ಮಾಡಿರಿ. ಟೋಟಲ್ ಮಾಡಿದರೆ ಎಷ್ಟಾಯ್ತು ನೋಡಿ ಹೇಳ್ರಿ. 2,40,000. ಸೊ ಇದಕ್ಕೆ ನಾವೇನು ಕರಿತೀವಿ? ಟೋಟಲ್ ಎಕ್ಸ್ಪೆನ್ಸಿಸ್ ಬ್ರ್ಯಾಕೆಟ್ ಒಳಗೆ ಬಿ ಅಂತ ಬರೀ. ಈಗ ಪ್ರಾಫಿಟ್ ಅಥವಾ ಲಾಸ್ ಕಂಡು ಹಿಡಬೇಕಾದ್ರೆ ರೆವೆನ್ಯೂ ಒಳಗೆ ಎಕ್ಸ್ಪೆನ್ಸನ್ನು ಕಳಿಬೇಕು, ಹೌದಲ್ಲ? ಸೊ ಈ ರೆವೆನ್ಯೂ ಜಾಸ್ತಿ ಆಯಿತು ಕಡಿಮೆ ಐತೆ ನೋಡ್ರಿ. ಟೋಟಲ್ ರೆವೆನ್ಯೂ ಎಷ್ಟೈತಿ? 3 lakh. ಟೋಟಲ್ ಎಕ್ಸ್ಪೆನ್ಸ್ ಎಷ್ಟೈತಿ? 2,40,000. ಹಂಗಾರೆ ಪ್ರಾಫಿಟ್ ಆಯ್ತು, ಹೌದಲ್ಲ? ಸೊ ಅದಕ್ಕಾಗಿ ಏನು ಬರೀಬೇಕು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಅದಕ್ಕೆ ಶಾರ್ಟ್ ಫಾರ್ಮ್ ಏನಂತ ಬರೀತಾರೆ? PBT ಅಂತ ಬರೀತಾರೆ. ಸೊ ಬ್ರ್ಯಾಕೆಟ್ ಒಳಗೆ A ಮೈನಸ್ ಬಿ ಎಷ್ಟು ಬಂತ್ರಿ? 60,000. ಇನ್ನು ಟ್ಯಾಕ್ಸ್ ಅಂತ ಕೊಟ್ಟ, ಹೌದಲ್ಲ? ಟ್ಯಾಕ್ಸ್ ಎಷ್ಟು ಅಂತ ಹೇಳೋಣ? 30%. ಎದ್ರ 30%? ಈ ಪ್ರಾಫಿಟ್ಟಿನ 30%. 30% ಆಫ್ ದಿ PBT ಎಷ್ಟು ಆಗ್ತದೆ ನೋಡ್ರಿ? 18,000. ಸೊ 18,000 ಕಳೀರಿ. ಸೊ ಹಾಗಾದ್ರೆ ಎಷ್ಟು ಬಂತು ನೋಡ್ರಿ? ಎಷ್ಟು? 42,000. ಸೊ ಇದಕ್ಕೆ ನಾವೇನು ಕರಿತೀವಿ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ